ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡಲ್ಲಿ ಮೋಕ್ಷಿತ್ ಅವರು ಕ್ಯಾಪ್ಟನ್ಸಿ ಓಟದ ಒಂದು ರಿಜೆಕ್ಟ್ ಮಾಡೋದಲ್ಲ, ಅದು ಸರಿನಾ ತಪ್ಪ ಅಂತ ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಮಾಡೋದು ತಿಳಿಸಿದ್ ಮರಿಬೇಡಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ನಾಮಿನೇಷನ್ ಪ್ರಕ್ರಿಯೆ ಏನಿತ್ತು. ಸೊ ಅದರಲ್ಲಿ ಮೊದಲನೇದಾಗಿ ತ್ರಿವಿಕ್ರಮ್ ಅವ್ರಿಗೆ ಹೋಗಿ ಏನಂತ ಕೊಡಬೇಕಾಗಿತ್ತು ಐಶ್ವರ್ಯ ಕೊಡ್ತಾರೆ, ರೀಸನ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಅದಾದಮೇಲೆ ನೆಕ್ಸ್ಟ್ ತ್ರಿವಿಕ್ರಮ್ ಅವರು ಮತ್ತು ಚೈತ್ರ ಕುಂದಾಪುರ ಅವ್ರ ಮಧ್ಯೆ ಒಂದು ಮಾತಿನ ಚಕಮಕಿ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು ಸಮಾಧಾನವಾಗಿ ನಿನ್ನೆ ಆ್ಯಕ್ಚುಲಿ ಅವ್ರ ಪೇಷನ್ಸ್ ಕಳ್ಕೊಂಡ್ರು ಅಂತ ಅನ್ಕೊಂತೀನಿ. ಯಾಕಂದರೆ ಇಷ್ಟು ವಾದ ಮಾಡೋ ಅವಶ್ಯಕತೆ ಇಲ್ಲ ಚೈತ್ರ ಕುಂದಾಪುರ ಅವ್ರ ಹತ್ರ. ದಿಸ್ ಆಲ್ ನಾಮಿನೇಷನ್ಸ್ಗೆ ರೀಸನ್ಸ್ ಕೊಡ್ತಾರೆ ಗೊತ್ತಾ, ಕೊಟ್ಟ ಮೇಲೆ ಸುಮ್ಮನೆ ಆಗ್ಬೇಕು, ಅದನ್ನು ವಾಪಸ್ ತಗೊಳ್ಳೋ ಶಕ್ತಿ ಯಾರಿಗೂ ಇರಲ್ಲ. ಇಲ್ಲಿ ಚೈತ್ರ ಕುಂದಾಪುರ ಅವರು ಅವ್ರನ್ನ ಸೇಫ್ ಮಾಡ್ಕೊಳ್ಳೋಕ್ಕೆ ಮೋಕ್ಷಿತ್ ತಂದಿಟ್ಬಿಟ್ರು. ಮೋಕ್ಷಿತ್ ನೀನು ಸೈಕೋ ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. ಅಲ್ಲಿ ಆ ಮಾತನ್ನ ಹೇಳ್ಬಾರ್ದಿತ್ತು ಅವರು. ಸೊ ಇಷ್ಟು ದಿನನೇ ತಡ್ಕೊಂಡಿದ್ರು ಅಂತ ಮನಸ್ಸಲ್ಲಿ ಕೊಡೋದು. ಇವತ್ತು ಹೇಳೋಂಥದ್ದು ಏನಿತ್ತು, 3 ವಾರ 4 ವಾರದ ಹಿಂದೆ ಹೇಳಿರೋದು, ಇವಾಗ ಹೇಳೋಂಥದ್ದು ಏನಿತ್ತು. ಸೊ ಅಲ್ಲಿ ಚೈತ್ರ ಕುಂದಾಪುರ ಅವರು ಒಂಥರ ಡಬಲ್ ಗೇಮ್ ಆಡಿದ್ರು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನೆಕ್ಸ್ಟು ಇವನ್ ತ್ರಿವಿಕ್ರಮ್ ಅವರು ಕೂಡ ಏನು ಮಾಡ್ತಾರೆ, ನೆಕ್ಸ್ಟು ಭಯ್ಯ ನಿಮಗೆ ಜೊಲ್ಲ ಅಂತ ಶಶೀರ್ ಅವ್ರಿಗೆ ಈ ಥರ ಹೇಳ್ತಿದ್ರು, ಜೊಲ್ಲ ಹುಡುಗಿರಿಂದ ಯಾವಾಗಲೂ ಹೋಗ್ತಿರ್ತಾನೆ ಅನ್ನೋದನ್ನ ವರ್ಡಿಂಗ್ಸ್ನ ಇವರು ಕೂಡ ಹೇಳ್ಬಿಡ್ತಾರೆ. ಅದು ಮನೆ ಮುಂದೆ ನೆಸೆಸಿಟಿ ಇರಲಿಲ್ಲ. ಆ್ಯಕ್ಚುಲಿ ಅವ್ರು ಹೇಳಿದ್ರಲ್ಲ ಅಂತ ಇವ್ರು ಹೇಳ್ಬಿಡ್ತಾರೆ. ಬಟ್ ಇದು ಏನಾಗುತ್ತೆ, ಎಸ್ಕಿಲೇಟ್ ಆಗಿಬಿಡುತ್ತೆ ಕ್ವಿಕ್ಕಾಗಿ. ಆ್ಯಕ್ಚುಲಿ ಪಾಪ ಇವ್ರ ಮುಖ ನನಗೆ ನೋಡೋಕ್ಕಾಗ್ತಿರಲಿಲ್ಲ. ಆ್ಯಕ್ಚುಲಿ ಯಾರ ಮುಖ, ಶಶೀರ್ ಅವ್ರ ಮುಖ. ಪಾಪ ಅವ್ರು ನೆಕ್ಸ್ಟ್ ನಾಮಿನೇಷನ್ ರೀಸನ್ಸ್ ಕೊಡಬೇಕಾಗಿರುತ್ತೆ. ಅದಕ್ಕೆ ಸುಮ್ಮನಿರ್ರಿ, ಒಂದು ನಿಮಿಷ ನಾಮಿನೇಷನ್ ಮಾಡಿದ್ಮೇಲೆ ಮಾತಾಡೋಣ, ಇದಕ್ಕೇನೋ ಫುಲ್ ಕ್ಲಾರಿಟಿ ಬೇಕು ನನಗೆ, ಹಂಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಇದಾದ್ಮೇಲೆ ಶಶೀರ್ ಅವರು ಕೂಡ ನಾಮಿನೇಷನ್ಸ್ಗೆ ರೀಸನ್ಸ್ಗಳು ಕೊಡ್ತಾರೆ. ಬಟ್ ನಾಮಿನೇಷನ್ಸ್ಗಿಂತ ಜಾಸ್ತಿ ಬೆಂಕಿ ಹತ್ಕೊಂಡಿದೆ ಇವ್ರ ಮ್ಯಾಟ್ರು. ನಾನೇನು ಅನ್ಕೊಂಡೆ, ಆ್ಯಕ್ಚುಲಿ ಇವನ್ ಮೋಕ್ಷಿತ್ ಅವರು ಕೂಡ ಬೆಂಕಿ ಅವ್ರ ಮೇಲೆ ಆ ಥರ ಮಾತುಗಳು ಹೇಳಿದಾಗ, ವರ್ಡಿಂಗ್ಸ್ ಯೂಸ್ ಮಾಡಿದಾಗ ತುಂಬ ಫುಲ್ ಫೈಟ್ ಮಾಡ್ತಾರೆ ಅಂತ ಅನ್ಕೊಂಡ್ವಿ. ಬಟ್ ಇಲ್ಲ, ತ್ರಿವಿಕ್ರಮ್ ಅವ್ರು ಒಪ್ಕೊಂಡ್ರು, ನಾನು ಸೈಕೋ ಅಂದಿದ್ದು ನಿಜ. ಬಟ್ ಸೈಕೋ ಪಕ್ಕದಲ್ಲಿ ಇನ್ನೊಂದು ಹೇಳಿರಲ್ಲ, ಆ ಪದ ಯೂಸ್ ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಬಟ್ ಅದನ್ನ ವೀಕೆಂಡಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಅವರು ಜೊಲ್ಲ ಅಂದಿದ್ದು, ಇವರು ಸೈಕೋ ಇನ್ನೊಂದು ಪದ ಯೂಸ್ ಮಾಡಿದ್ದು. ಸೊ ಎರಡೂ ಬಗ್ಗೆ ವಿಟಿ ಹಾಕ್ಲೇಬೇಕು. ಯಾಕಂದ್ರೆ ಲಾಸ್ಟ್ ವೀಕಲ್ಲಿ ಹಿಂಗೆ ವಿಟಿಗಳು ಹಾಕಿದ್ರಲ್ಲ ಇವರು, ತ್ರಿವಿಕ್ರಮ್ ಅವರು ಉಗ್ರಮಂಜು ಮಾತಾಡಿದ್ದು. ಸೊ ಅದೇ ಥರ ಒಂದು ವಿಟಿ ಹಾಕ್ಲಿ, ಅವ್ರು ಮಾತಾಡಿದಾರೆ ಇಲ್ವಂತ ಒಂದು ಕ್ಲಾರಿಟಿ ಸಿಗಬೇಕು. ಇಲ್ಲ ಅಂತಂದ್ರೆ ಈ ಕ್ವಶನ್ ಮಾರ್ಕ್ ಉಳ್ಕೊಳುತ್ತೆ ಅಂತಾನೆ ಅನ್ಸುತ್ತೆ. ಸೊ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಗೈಸ್, ಆ ಥರ ಮಾತಾಡಿದ್ದು ತಪ್ಪಿತ್ತ ಸರಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟು ಏನು ನಾಮಿನೇಷನ್ ಪ್ರಕ್ರಿಯೆಗಳೆಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಇದರಲ್ಲಿ ಒಂದಷ್ಟು ಜನ ನಾಮಿನೇಷನ್ ಆಗ್ತಾರೆ. ಬಟ್ ನನಗೆ ಈ ವೀಕಲ್ಲಿ ಯಾರು ಕೂಡ ನಾಮಿನೇಷನ್ಸ್ಗಿಂತ ಆಚೆ ಹೋಗೋದು ನಾವು ಡಿಸೈಡ್ ಮಾಡ್ತಾರೆ, ಬಿಗ್ ಬಾಸ್ ಅವರು ಡಿಸೈಡ್ ಮಾಡ್ತಾರೆ. ಓಪನ್ ಇಲ್ಲ. ಅದೊಂದು ಮಾಹಿತಿ ನಿಮಗೆ ಕೊಡಬೇಕಾಗಿತ್ತು. ಬಿಕಾಸ್ ಈಗ ಯಾರು ನಾಮಿನೇಷನ್ ಆಯಿತು ಅಂತಂದ್ರೂ ಅವ್ರ ರೀಸನಲ್ಲಿ ಅವ್ರ ತಲೆಯಲ್ಲಿ ಏನಿರುತ್ತೋ ಅದೇ ಮಾಡೋದು ಈ ವೀಕಲ್ಲೂ. ಇಲ್ಲ ಅಂತಂದ್ರೆ ನಾಮಿನೇಷನ್ ಇರ್ದೇನೂ ಇರ್ಬೋದು. ಇಲ್ಲ ಅಂತಂದ್ರೆ ನಾಮಿನೇಷನ್ಗೆ ನನಗೆ ಅನಿಸ್ತಾ ಇರೋದು ಗೋಲ್ಡ್ ಸುರೇಶ್ ಅವರು ತುಂಬಾ ವೀಕ್ ಆಗ್ತಾ ಇದ್ದಾರೆ. ನೋಡಿದ್ದಿಲ್ಲ, ಹುಷಾರಿಲ್ದೇನೆ ಮೇ ಬಿ ಆ ರೀಸನ್ಸ್ನ ಹಿಡ್ಕೊಂಡು ಅವ್ರನ್ನ ಆಚೆ ಕಳಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಾದ್ ನೋಡೋಣ ಏನಾಗುತ್ತೆ ಈ ವೀಕಲ್ಲಿ, ಗೊತ್ತಾಗುತ್ತೆ ಸ್ಯಾಟರ್ಡೆ. ಅಂಡ್ ಅದಾದ್ಮೇಲೆ ನೆಕ್ಸ್ಟು ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಇಲ್ಲಿ ಟಾಸ್ಕ್ಗಳೆಲ್ಲ ಕಂಪ್ಲೀಟ್ ಆಗುತ್ತೆ ಈ ವಾರದ್ದು ಅಂತ. ಸೊ ಇಲ್ಲಿ ರಿಸಲ್ಟ್ ಟೈಮ್ ಇವಾಗ ಅಂತ ಹೇಳ್ತಾರೆ. ರಿಸಲ್ಟ್ ಟೈಮಲ್ಲಿ ಏನಾಗುತ್ತೆ, MMTV ಅವರು ವಿನ್ ಆಗ್ತಾರೆ. ಸೊ MMTV ಅವರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಓಟಕ್ಕೆ ಎಲಿಜಿಬಲ್ ಆಗ್ತಾರೆ. ಬಟ್ ಇಲ್ಲಿ ಆಕ್ಚುಲಿ 53% ಬಂದಿರುತ್ತೆ, 47% ಬಂದಿರುತ್ತೆ DDTV ಅವ್ರಿಗೆ. ಅಂಡ್ ಎಲ್ಲರೂ ಕೂಡ ಥ್ಯಾಂಕ್ ಯು ಹೇಳ್ತಾರೆ. ಏನೇನು ಅದು ಹೆಚ್ಚು ಕಮ್ಮಿ 90 lakhs ಓಟ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಇದರಲ್ಲಿ ನನಗೆ ಸತ್ಯಾಂಶ ನನಗೆ ಅರ್ಥ ಆಗ್ತಿಲ್ಲ. 90 lakhs ಓಟು ಬರೀ ಜಿಯೋ ಟಿವಿಲಿ ಬರುತ್ತಾ ಅನ್ನೋದೊಂದು ನನಗೂ ಕೂಡ ಡೌಟ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅವ್ರು ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಕ್ಯಾಪ್ಟನ್ಸಿ ಓಟಕ್ಕೆ ಒಬ್ಬರು ಆಚೆ ಕಡೆ ಉಳಿಬೇಕು. ಇನ್ಕ್ಲೂಡಿಂಗ್ ಈಗ ಧನರಾಜ್ ಅವ್ರಿಗೆ ಹೇಳ್ತಾರೆ, ನಿಮ್ಮ ಟೀಮಿಂದ ಯಾರನ್ನ ಆಚೆ ಕಡೆ ಇರ್ತಾರೆ, ಇವನ್ ನೀವು ಕೂಡ ಆಚೆ ಕಡೆ ಇರ್ಬೋದು, ನಿಮ್ಮ ಡಿಸಿಷನ್ ಅದು ಅಂತ ಹೇಳ್ತಾರೆ. ಇಲ್ಲಿ ಧನರಾಜ್ ಅವ್ರಿಗೆ ಆ್ಯಕ್ಚುಲಿ ಮೆಚ್ಚುಗೆ ಕೊಡಲೇಬೇಕು. ಅವ್ರನ್ನ ಆಚೆ ಕಡೆ ಇಕ್ಕೊಂತಾರೆ. ಏನಂತಂದ್ರೆ ಎಲ್ಲರೂ ಗೇಮ್ ಆಡಿದ್ದಾರೆ, ಎಲ್ಲರಲ್ಲೂ ಒಂದೊಂದು ಟಾಸ್ಕ್ಗಳನ್ನ ಅವರವರು ಒಂದು ಕೊಟ್ಟಿದ್ದಾರೆ. ಬಟ್ ನಾನು ಈ ವಾರ ನನ್ನ ಟಾಸ್ಕು ಇವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಕಮ್ಮಿ ಇತ್ತು ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಾನು ಕ್ಯಾಪ್ಟನ್ಸಿ ಓಟದಿಂದ ಆಚೆ ಕಡೆ ಬರ್ತೀನಿ ಅಂತ ಹೇಳ್ತಾರೆ. ಬಟ್ ಮನೆಯವರೆಲ್ಲ ಫುಲ್ ಏನು ಜೋರ ಕ್ಲಾಪ್ಸ್ ಹೊಡ್ಕೊಂಡು ಬಂದರು, ಅಪ್ರಿಷಿಯೇಟ್ ಮಾಡ್ತಾರೆ. ಅದು ಒಳ್ಳೇದು. ಆ್ಯಕ್ಚುಲಿ ನನಗನ್ಸಿರೋ ಪ್ರಕಾರ ಈ ವಾರದಲ್ಲಿ ಏನಾದರೂ ಉತ್ತಮ ಮೇ ಬಿ ಇವ್ರಿಗೆ ಸಿಗಬಹುದು. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಯಾಕಂದ್ರೆ ಸ್ಯಾಕ್ರಿಫೈಸ್ ಮಾಡ್ತಾರೆ ತನ್ನ ಕ್ಯಾಪ್ಟನ್ಸಿ ಪೊಸಿಷನ್ನ. ಈ ವೀಕಲ್ಲಿ ಏನಿರುತ್ತೆ ಅದನ್ನು ನನಗೆ ಸಾಕು. ನೆಕ್ಸ್ಟ್ ವೀಕ್ಗೆ ಬೇರೆ ಯಾರು ನಾನು ಆಚೆ ಇಟ್ಟು ನನಗೆ ನಾನು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಅಂತ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಪ್ಟನ್ಸಿ ಓಟಕ್ಕೆ ಎಲ್ಲರೂ ರೆಡಿ ಆಗ್ತಾರೆ. ಬಟ್ ಇಲ್ಲಿ ಬಿಗ್ ಬಾಸ್ ಅವರು ಇನ್ನೊಂದು ಟ್ವಿಸ್ಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ಸಿ ಓಟ ಜೋಡಿಯಲ್ಲಿ ನಡೆಯುತ್ತೆ. ಜೋಡಿ ಅಂತಂದರೆ ಆಪೋಸಿಟ್ ತಂಡದಿಂದ ಯಾರನ್ನಾರು ನೀವು ಜೋಡಿಗೆ ಮನವೊಲಿಸಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮ್ಮ ಜೋಡಿಗೆ ಕರ್ಕೊಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲ, ಎಲ್ಲ ಕಡೆನೂ ಒಬ್ಬೊಬ್ಬರು ಹೋಗಿ ಮನವೊಲಿಸ್ತಾ ಇರ್ತಾರೆ. ಬಟ್ ಇಲ್ಲಿ ಮೋಕ್ಷಿತ್ ಅವರು ತನ್ನ ಬುದ್ಧಿವಂತಿಕೆಯನ್ನು ತೋರಿಸೋಕೆ ಹೋಗಿ ಅತಿ ದಡ್ಡತನ ಎದ್ದು ತೋರಿಸೋರು ಅಂತ ಹೇಳ್ಬೋದು ಇಲ್ಲಿ. ಸೊ ಅವ್ರು ಹೋಗ್ಬಿಟ್ಟು ಎಲ್ಲರೂ ಕನ್ವಿನ್ಸ್ ಮಾಡ್ಬೋದಿತ್ತು. ಇವನ್ ಐಶ್ವರ್ಯ ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದಿತ್ತಲ್ಲ. ಐಶ್ವರ್ಯ ಅವರು ಚೈತ್ರ ಕುಂದಾಪುರ ಕನ್ವಿನ್ಸ್ ಮಾಡ್ತಾಯಿದ್ರು. ಚೈತ್ರ ಅವ್ರಿಗೆ ಕನ್ವಿನ್ಸ್ ಮಾಡಿಕೊಂಡು, ಚೈತ್ರ ನೀವು ಬೇರೆಯವ್ರಿಗೆ ಯಾರಿಗಾರು ಹೇಳ್ಕೊಳ್ಳಿ, ನೀವು ತ್ರಿವಿಕ್ರಮ ಉಗ್ರಮಂಜುನೋ ಇನ್ನೊಬ್ರನ್ನ ಯಾರು ಇಲ್ಲಿ ಕನ್ವಿನ್ಸ್ ಮಾಡಿ ನಾನು ಚೈತ್ರ ಜೊತೆ ಆಡ್ತೀನಿ ಅಂತ ಹೇಳ್ಬೋದಿತ್ತು. ಬಟ್ ಇವರು ಚೈತ್ರ ಅವ್ರ ಹತ್ರನೂ ಹೋಗಿ ಕನ್ವಿನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಅವ್ರ ಪ್ರಕಾರ ಏನಂತಂದ್ರೆ ಎಲ್ಲರೂ ಬಂದು ಇವ್ರನ್ನೇ ಕನ್ವಿನ್ಸ್ ಮಾಡಲಿ ಅನ್ನೋ ಥರ ಕೂತಿದ್ರು. ಅವರು ಎದ್ದೇ ಹೋಗ್ತಾ ಇಲ್ಲ ಆ್ಯಕ್ಚುಲಿ ಅವರು.
ಸೊ ಅದು ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಆ್ಯಂಡ್ ಗೈಸ್ ಇದರಲ್ಲಿ ಏನಂತಂದರೆ ಒಂದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ, ಮೋಕ್ಷಿತಾ ಅವರು ಅವರ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನ ಇಟ್ಕೊಂಡ್ರು. ಓಕೆ, ದಟ್ಸ್ ಅವರ ವ್ಯಕ್ತಿತ್ವಕ್ಕೆ ಬಿಟ್ಟಿರೋದು, ನಾವು ಅವ್ರಿಗೆ ಹೋಗಿ ಅಭಿಪ್ರಾಯಗಳನ್ನ ನಾವು ತಿಳಿಸಲಿಕ್ಕಾಗಲ್ಲ. ಬಟ್ ಒಂದು ತಿಳ್ಕೊಬೇಕಾಗಿದೆ ಏನಂತಂದ್ರೆ, ಜನಗಳ ಓಟ್ ಏನಿತ್ತು ಅವರು ಪರವಾಗಿ ಅವರು ಇರ್ತಾರೆ, ಅವ್ರ ಫ್ಯಾನ್ಸ್ಗಳು ತುಂಬ ಬಿಗ್ ಬಾಸ್ ಅವರು ಹೇಳ್ತಾರೆ ಇದಕ್ಕೆ ಬೆಲೆ ತರಬೇಕಾಗುತ್ತೆ ನೀವು ಅಂತ ಹೇಳ್ತಾರೆ. ಸೊ ಅವ್ರ ಫ್ಯಾನ್ಸ್ಗಳು ಇದ್ದಾಗ ಕೂಡ ಓಟ್ ಹಾಕಿರ್ಬೇಕಾದ್ರೆ ಅವರು ಒಂದು ಸ್ವಲ್ಪ ಸಮಾಧಾನದಿಂದ ಕೂತ್ಕೊಂಡು ಯೋಚನೆ ಮಾಡಿ, ಇದು ನನಗೆ ಇಂಡಿವಿಜುವಲ್ ಆಟ ಆಡ್ತಾ ಇರೋದು, ನನಗೆ ಪರ್ಸನಲ್ ಅನ್ನೋದಕ್ಕಿಂತ ಗೇಮ್ ಅನ್ನೋದು ಅವಶ್ಯಕತೆ. ಒಂದು ಬಿಗ್ ಬಾಸ್ ಅಂದ್ರೆ ಏನಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಬಿಗ್ ಬಾಸ್ ಮನೆ ಒಳಗಡೆ ಏನಕ್ಕೆ ಹೋಗೋದು ಅಂತಂದ್ರೆ, ವಿನ್ ಆಗೋದು ಒಬ್ಬರೇ. ಯಾಕೆ ಅಂತಂದ್ರೆ ಆ 16 ಕಂಟೆಸ್ಟ್ಗಳು ಡಿಫ್ರೆಂಟ್ ವ್ಯಕ್ತಿತ್ವಗಳನ್ನ ಏನೋ ಪಳಗಿಸ್ಕೊಂಡು ಕೊನೆ ತನಕ ಬಂದು ಲೈಕ್ ವಿನ್ ಆಗ್ತಾರಲ್ಲ, ಅದಕ್ಕೆ ಬಿಗ್ ಬಾಸ್ ಅಂತ ಹೇಳ್ತಾರೆ. ಎಲ್ಲರನ್ನೂ ಸಮಜಾಯಿಸ್ಬೇಕು. ಇಲ್ಲಿ ಬರೀ ಇವ್ರು 4 ಜನ ಕಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವರು ನಾನು ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಲ್ಲ ಅಂತಂದ್ರೆ ಹೆಂಗೆ ಅರ್ಥ ಬರುತ್ತೆ? ಈಗ ಇನ್ನೊಂದು ಹೇಳ, ರಿಯಲ್ ಲೈಫಲ್ಲೂ ಕೂಡ ನಾವು ಇವಾಗ ಆಚೆಗಡೆ ಇದ್ರು ಕೂಡ ನಾವು ಸಮಾಜದಲ್ಲಿ ಬದುಕಬೇಕಾಗುತ್ತೆ. ಯಾವಾಗಲೂ ಕೂಡ ನಾವು ಆನೆಸ್ಟ್ ಆಗಿರ್ತೀವಿ, ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟು ಅನ್ನೋದು ಓಕೆ. ಈ 60% 70% ನಡೆಯುತ್ತೆ, ಬಟ್ ಇನ್ನು 30% ನಾವು ತಲೆ ಬಗ್ಗಿಸ್ಬೇಕಾಗುತ್ತೆ ಕೆಲವೊಂದು ಬಾರಿ. ಯಾಕಂತಂದ್ರೆ ನಮ್ಮ ಕೆಲಸ ನಮ್ಗೆ ಆಗಬೇಕಾಗುತ್ತೆ, ನಾವು ಸರ್ವೈವ್ ಆಗಬೇಕು ಅಂತ ಬಂದಾಗ ಅದನ್ನ ಮಾಡಲೇಬೇಕಾಗುತ್ತೆ. ಈಗ ಯಾರೂ ಕೂಡ ಈವನ್ ಪ್ರೈಮ್ ಮಿನಿಸ್ಟ್ರು ಕೂಡ ನಾವು ತಲೆ ಬಗ್ಸಲ್ಲ ಅಂತ ಹೇಳೋಕ್ಕಾಗಲ್ಲ ಗುರು. ಇನ್ ಕೇಸ್ ಏನಾದರೂ ಪಾರ್ಲಿಮೆಂಟ್ ಏನಾದ್ರು ಬೀಳ್ತಾ ಇದೆ ಅಂತಂದಾಗ, ಯಾರೋ ಒಬ್ರು ಆಪೋಸಿಟ್ ಹೋಗ್ತಾ ಇದಾರೆ ಅಂತಂದಾಗ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಇನ್ನು PM ಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ ಅಂತಂದಾಗ ನಾವೆಲ್ಲ ಸಾಮಾನ್ಯ ಜನರುಗಳು. ಸೊ ಅದೇ ರೀತಿ ಅವರು ಮೋಕ್ಷಿತ್ ಅವರು ಯೋಚನೆ ಮಾಡಬೇಕಾಗಿತ್ತು. ಇದು ಬಂದು ಗೇಮ್ ಅಷ್ಟೇ. ನಾನು ಹೇಗ್ತಿರೋದು, ನಾನು ಆ್ಯಕ್ಚುಲಿ ಮೋಕ್ಷಿತ್ ಅವ್ರು ಏನಾದರೂ ಗೌತಮಿ ಅವ್ರ ಹತ್ರ ಹೋಗಿ, ಗೌತಮಿ ಅವರೇ ನನಗೂ ನಿಮಗೂ ಪರ್ಸ್ನಲಿ ಬೇರೆ ಏನೋ ಇರ್ಬೋದು, ಬಟ್ ಇದು ಗೇಮು, ನನಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳಿಬಿಟ್ಟು ಗೌತಮಿ ಅವ್ರು ಏನಾದರೂ ರಿಜೆಕ್ಟ್ ಮಾಡಿದಿದ್ರೆ ಅದು ಗೌತಮಿ ಅವ್ರು ವಿಲನ್ ಆಗ್ತಿದ್ರು, ಇವ್ರು ಹೀರೋ ಆಗ್ತಿದ್ರು. ಯಾಕಂದ್ರೆ ಇವರು ಪರ್ಸ್ನಲ್ನ ಬಿಟ್ಟು ಬರೀ ಟಾಸ್ಕ್ಗೆ, ಬಿಗ್ ಬಾಸ್ ಜನಗಳಿಗೋಸ್ಕರ ನಾನು ಆಡ್ತೀನಿ ಅಂತ ಅವ್ರು ಆ್ಯಕ್ಚುಲಿ ಅದೊಂದು ಪದ ಯೂಸ್ ಮಾಡಬೇಕಾಯ್ತು, ವರ್ಡಿಂಗ್ಸ್ ಇದು. ನಾನು ಆಡ್ತಾ ಇರೋದು ಬರೀ ಜನಗಳಿಗೋಸ್ಕರ ಅಷ್ಟೇ, ನನ್ನ ಜನ ನನಗೆ ಯಾರು ಓಟ್ ಆಗ್ತಾ ಇದ್ರು ಅವ್ರಿಗೋಸ್ಕರ, ನನ್ನ ಫ್ಯಾನ್ಸ್ಗೋಸ್ಕರ ನಾನು ಆಡ್ತೀನಿ ಅಂತ ಬಂದಿದ್ರೆ ಶಿ ವಿಲ್ ಬಿಕಮ್ ಅ ಹೀರೋ. ಅಲ್ಲ, ಅಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಅಲ್ಲಿ ಹಿಂದ್ಗಡೆ ಮಾತಾಡೋರು ಎಲ್ಲರೂ ಮಾತಾಡ್ತಾರೆ. 16 ಕಂಟೆಸ್ಟೆಂಟ್, ಏನು 12 ಕಂಟೆಸ್ಟೆಂಟ್ ಇದ್ದಾರಲ್ಲ, 11 ಕಂಟೆಸ್ಟೆಂಟ್ಗಳು ಹಿಂದೆ ಮಾತಾಡ್ತಾರೆ. ಶಿಶಿರ್ ಅವ್ರು ಮಾತಾಡಲ್ವ, ಐಶ್ವರ್ಯ ಅವ್ರು ಮಾತಾಡಲ್ವ, ಅದು ಯಾವ್ದು ನಮಗೆ ತೋರಿಸ್ತಿರಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು ಎಲ್ಲರೂ ಮಾತಾಡ್ತಾರೆ, ಒಬ್ಬರೇ ವಿನ್ ಆಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೋತಾಯಿಲ್ಲ ಇವ್ರ ಪ್ರಕಾರ. ಏನೋ ಆ 4 ಜನ ಮಾತ್ರ ಎನಿಮಿಗಳು, ಮಿಕ್ತರು ಪಕ್ಕದಲ್ಲಿ ಕೂತಿರಲ್ಲ ಏನು ಫ್ರೆಂಡ್ಸಾ? ರಜತ್, ಶಶಿರು, ಐಶ್ವರ್ಯ, ಧನ್ರಾಜು, ಆಮೇಲೆ ಹನುಮಂತು, ಇವರೆಲ್ಲ ಫ್ರೆಂಡ್ಸ್ ಆಗ್ತಾರೆ ಅವ್ರಿಗೆ. ಎಲ್ಲರೂ ಎನಿಮಿಗಳೇ ಇಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಧನ್ರಾಜ್ ಅವ್ರಿಗೆ ಅವರು ಜಗಳ ಆಡಿದ್ರು, ಬಟ್ ಧನ್ರಾಜ್ ಅವರೇ ಮತ್ತೆ ಹೋಗ್ಬಿಟ್ಟು ಉತ್ತಮ ಅವ್ರಿಗೆ ಅಹಂಕಾರ ಅಂತ ಒಂದು ಪದ ಯೂಸ್ ಮಾಡಿದ್ದೆ, ಅವರಿಂದ ತುಂಬಾ ಟ್ರೋಲ್ಗಳಾಗ್ತಿತ್ತು. ಹೌದು, ಅವ್ರಿಗೆ ಅಹಂಕಾರ ಇದೆ ಅಂತ ತುಂಬಾ ಜನ ಅರ್ಥ ಆಯ್ತಾ ಅಂತ ಹೇಳಿದ್ರೆ ಅವ್ರಿಗೆ ಜಾಸ್ತಿ ಹೇಳಿ ಆತರ ನಿಮ್ಗೆ ಅರ್ಥ ಆಯ್ತಾ ಅವರೇ ಕೂಡ ಧನ್ರಾಜ್ ಅವರೇ ನೋಡಿ ಅದನ್ನ ಹೇಳಿ ಮತ್ತೆ ಉತ್ತಮ ಕೊಟ್ಟಾಗ ಇವ್ರು ಚೆನ್ನಾಗಿ ಆಗ್ತಾರೆ. ಇದೇ ಇಷ್ಟೇ ಬಿಗ್ ಬಾಸ್ ಅನ್ನೋದೇ ಇಷ್ಟು. ಒಂದು ಏನಂತಂದ್ರೆ ಕೆಲವರು ಕೆಟ್ಟವ್ರು ಆಗ್ತಾರೆ ಆ ಪರ್ಟಿಕ್ಯುಲರ್ ಮೂಮೆಂಟ್ಗೆ, ಬಟ್ ಒಂದಿನ ಬಿಟ್ಕೊಂಡು ಮತ್ತೆ ಸಮಾಧಾನವಾಗಿ ಜಿತ್ ಸಾಧಿಸ್ತೇನೆ ನಾನು ಹೋಗ್ಬಿಟ್ಟು ಮಾತಾಡ್ಕೊಂಡು ನಾರ್ಮಲ್ ಆಗಿ ನಾನು ಬಂದಿರೋದಕ್ಕೆ ರೀಸನ್ ಏನು. ಬಟ್ ಇನ್ನೊಂದು ಆಕ್ಚುಲಿ ಗೈಸ್, ಗೌತಮಿ ಅವರು ಮತ್ತೆ ಮಂಜು ಅವರು ಇವರಿಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಂತಾರೆ, ಮೋಕ್ಷಿತನ ಬಗ್ಗೆ ತಲೆ ಕೆಡ್ಸ್ಕೊತಾರೆ. ತಲೆ ಕೆಡ್ಸ್ಕೊಳ್ಳೋಂಗಿದ್ರೆ ನಾಮಿನೇಷನ್ ಅವರಿಬ್ರು ಮೋಕ್ಷಿತಂಗೆ ಮಾಡಲೇ ಇಲ್ಲ. ಮೋಕ್ಷಿತ ಉಗ್ರಂ ಗೌತಮಿ ಬಂದ್ಬಿಟ್ಟು ಇಬ್ಬರು ಬೇರೆಯವ್ರು ಮಾಡ್ತಾರೆ, ಉಗ್ರಂ ಮಂಜೂರು ಬೇರೆಯವ್ರು ಮಾಡ್ತಾರೆ. ಇಲ್ಲಿ ಮೋಕ್ಷಿತ ಅವರು ಹೋಗ್ಬಿಟ್ಟು ಅವ್ರಿಗೆ ಮತ್ತೆ ಇಬ್ಬರಿಗೆ ನಾಮಿನೇಟ್ ಮಾಡಿದ್ದಾರೆ. ಇಲ್ಲಿ ಚುರಿ ಚುಚ್ಚೋದು ಅಂತ ಮಾಡಿದಾರಲ್ಲ ನಾಮಿನೇಷನ್, ಅದರಲ್ಲಿ ಅವ್ರಿಬ್ರಿಗೆ ಮಾಡಿದ್ರಲ್ಲಿ. ಸೊ ಇದೆಲ್ಲ ನೀಟಾಗಿ ಗೊತ್ತಾಗ್ತದೆ ಗೈಸ್. ಅವ್ರು ತಲೆ ಕೆಡ್ಸ್ಕೊತಾರೆ, ಇವರೇ ಜಾಸ್ತಿ ತಲೆ ಕೆಡ್ಸ್ಕೊತಾ ಇದ್ದಾರೆ, ನನ್ನ ಬಗ್ಗೆ ಏನಂತಾರೋ ಏನು ಮಾಡ್ತಾರೋ. ಸೊ ಆ ಥರ ಥಿಂಕ್ ಮಾಡೋದೇನೆ ಲೈಕ್ ಅವ್ರ ಆಟ ಅವ್ರು ಆಡಿದ್ರೇ ಲೈಕ್ ಇಲ್ಲಿ ಉಳ್ಕೊಳಕ್ಕಾಗೋದು ಅಂತ ನಮಗನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಇಷ್ಟೆಲ್ಲ ಆಗುತ್ತೆ ಗೈಸ್, ಇದಾಗಿದ್ದು ನೆಕ್ಸ್ಟ್ ಬರುತ್ತೆ ಟಾಸ್ಕ್ ಬರುತ್ತೆ. ಸೊ ಇವ್ರು ಒಪ್ಕೊಳ್ಳಲ್ಲ. ಇವಾಗ ಟ್ವಿಸ್ಟ್ ಕೊಡೋದೇ ಬಿಗ್ ಬಾಸ್ ಅವರು ಇಲ್ಲಿ. ಸೊ ಇವ್ರನ್ನ ಬದಲಾಗಿ ಗೌತಮಿ ಅವರು ಆಡಬೇಕು ಅಂತ ಬರುತ್ತೆ. ಸೊ ಗೌತಮಿಗೂ ಕೂಡ ಈಗ ಎಲ್ಲರಿಗೂ ಕೂಡ ಕನ್ವಿನ್ಸ್ ಮಾಡೋ ಅಂದ್ರೆ ಅವ್ರ ತಂಡಕ್ಕೆ ಬಿಟ್ಟಿರ್ತಾರೆ. ಲೈಕ್ ನಿಮ್ಮಲ್ಲಿ ಯಾರು ಒಬ್ರು ಒಮ್ಮತದಿಂದ ಲೈಕ್ ಚಾಯ್ಸ್ ಮಾಡಬಹುದು ಅಂತ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಎಲ್ಲರೂ ಕೂಡ ಕ್ಯಾಪ್ಟನ್ ಆಗಿರ್ತಾರೆ. ಭವ್ಯ ಅವ್ರು ಆಗಿರ್ತಾರೆ, ಐಶ್ವರ್ಯ ಅವ್ರು ಆಲ್ರೆಡಿ ಪಾರ್ಟ್ನರ್ಶಿಪ್ ಅಲ್ಲಿ ಆಗಿರ್ತಾರೆ, ಅಂಡ್ ತ್ರಿವಿಕ್ರಮ್ ಅವ್ರು ಆಗಿರ್ತಾರೆ, ಮಂಜು ಅವ್ರು ಆಗಿರ್ತಾರೆ, ಅಂಡ್ ಗೋಲ್ಡ್ ಸುರೇಶ್ ಅವ್ರು ಆಡೋ ಪರಿಸ್ಥಿತಿಯಲ್ಲಿ ಇರಲ್ಲ, ನಿಮ್ಗೆ ಗೊತ್ತಿದೆ. ಸೊ ಅದಕ್ಕೆ ಒಮ್ಮತದಿಂದ ಗೌತಮಿ ಅವರು ಅವ್ರ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಲಿ ಅಂತ ಬಿಟ್ಕೊಡ್ತಾರೆ. ಸೊ ಕ್ಯಾಪ್ಟನ್ಸಿ ಟಾಸ್ಕ್ ಇವರು ಬರ್ತಾರೆ. ಇವ್ರು ಬಂದ್ಮೇಲೆ ಯಾರು ಬೇಕು ಅಂತ ಕೇಳಿದಾಗ ಆಕ್ಚುಲಿ ಫಸ್ಟ್ ಅವರು ತ್ರಿವಿಕ್ರಮ್ ಅವ್ರ ಹತ್ರ ಹೋಗ್ತಾರೆ. ಯಾಕಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್, ರಜತ್ ಜೊತೆ ಒಪ್ಪಂದ ಆಗಿರುತ್ತೆ, ಅವ್ರಿಗೆ ಒಪ್ಪಂದ ಆಗಿರುತ್ತೆ. ಬಟ್ ಅವ್ರು ಹೇಳ್ತಾರೆ ನಾನು ನಿಮ್ ಜೊತೆ ಆಡಕ್ ನನಗೇನು ಇಲ್ಲ, ನಾನು ಇವಾಗಲೂ ಆಡಕ್ ಇಷ್ಟನೇ, ಬಟ್ ನನಗೆ ರಜತ್ ಕಡೆಯಿಂದ ನನಗೆ ಒಂದು NOC ಬೇಕು ಅಂತ ಕೇಳ್ತಾರೆ. ಸೊ ಅದಕ್ಕೆ ಹೋಗ್ಬಿಟ್ಟು ರಜತ್ ಅವ್ರ ಹತ್ರ ಮಾತಾಡ್ತಾರೆ, ಬಿಟ್ಕೊಡಿ ಹಾಗೆ ಹೀಗೆ ಅಂತ. ನನಗೆ ಬಿಟ್ಕೊಡಕ್ಕಾಗಲ್ಲ, ಯಾಕಂದ್ರೆ ನನಗೆ ನಾನು ಪ್ರೂವ್ ಮಾಡ್ಕೊಳ್ಬೇಕಲ್ವಾ. ಲಾಸ್ಟ್ ವೀಕ್ ಕೂಡ ನನಗೆ ಈ ಆಪರ್ಚುನಿಟಿ ಸಿಕ್ಕಿಲ್ಲ, ಈ ಆಪರ್ಚುನಿಟಿ ಇವಾಗ ಸಿಕ್ಕಿದೆ, ಸೊ ಸಾರಿ ಅಂತ ಹೇಳ್ತಾರೆ. ಬಟ್ ಅದಾದ್ಮೇಲೆ ಹನುಮಂತ ಹತ್ರ ಹೋಗ್ತಾರೆ. ಹನುಮಂತನು ಕೂಡ ನಾನು ಮಂಜು ಕಾಕಾಗೆ ಆಡ್ತೀನಿ, ನಂಗೇನಿಲ್ಲ, ಬಟ್ ಮಂಜು ಕಾಕಾಗೆ ಆಡ್ಬಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಮಂಜು ಕಾಕನ ಅವರು ಸೆಲೆಕ್ಟ್ ಮಾಡ್ಕೊಂಡು ಮಂಜು ಕಾಕ ಬಿಟ್ಕೊಡ್ತೀನಿ ಅಂತ ಕೇಳಕ್ ಹೋಗಿದ್ರಲ್ಲಿ. ಸೊ ಮಂಜು ಕಾಕನ ಅವರು ಮಂಜು ಅವ್ರನ್ನ ಬಿಟ್ಕೊಡಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಉಳ್ಕೊಳ್ಳೋದೇ ಧನ್ರಾಜ್ ಅವ್ರು ಒಪ್ಕೊಂತಾರೆ, ಆಯ್ತು ನಿಮ್ಗೋಸ್ಕರ ಆಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಬ್ರು ಟೀಮಾಗಿ ಆಡ್ತಾರೆ. ಆಕ್ಚುಲಿ ಇಲ್ಲಿ ಏನಾಗುತ್ತೆ ಗೊತ್ತಾ, ಉಗ್ರಂ ಮಂಜು ಅವ್ರು ಏನಾದ್ರು
ಹೋಗಿ ಮತ್ತೆ ಹೆಲ್ಪ್ ತೊಗೊಂಡಿದ್ದಾರೆ ಅದು ಏನಾಗ್ತಿತ್ತು ಅಂತಂದರೆ ಅವ್ರ ಶೇಡಲ್ಲಿ ಇವ್ರು ಕ್ಯಾಪ್ಟನ್ಸಿ ಆದರು ಅಂತ ಬಂದ್ಬಿಡುತ್ತೆ. ಆಮೇಲೆ ತುಂಬ ಜನಕ್ಕೆ ಒಂದು ಏನಂತಂದರೆ ಅವ್ರ ಮೋಸ ಗ್ರೇ ಏರಿಯಾ ಕಿಂಗ್ ಅಂತ ಸುಮ್ಮನೆ ಕರೆಯಲ್ಲ. ನಿನ್ನೆನ ಆ್ಯಕ್ಚುಲಿ ಎಂಥ ತಲೆ ಉಪಯೋಗಿಸಿದ್ರು ಉಗ್ರ ಮಂಜು ಅವರು ಅಂತಂದರೆ ಅದನ್ನು ಆಮೇಲೆ ಡಿಸ್ಕಷನ್ ಮಾಡೋಣ, ಹೇಳ್ತೀನಿ ಅದನ್ನು. ಸೊ ಇಷ್ಟೆಲ್ಲ ಆಗುತ್ತೆ, ಕನ್ವಿನ್ಸ್ ಆಗುತ್ತೆ, ಎಲ್ಲರೂ ಕೂಡ ಜೋಡಿಗಳು ಆಡ್ತಾರೆ. ಮೊದಲನೇ ಟಾಸ್ಕಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇಲ್ಲಿ ಜೋಡಿಗಳು ಯಾರು ಅಂತಂದರೆ ಲೈಕ್ ಶಿಶಿರ್ ಅವರು, ಭವ್ಯ ಅವರು, ಮತ್ತು ಐಶ್ವರ್ಯ ಅವರು, ಚೈತ್ರ ಕುಂದಾಪುರ ಅವರು, ಉಗ್ರ ಮಂಜು ಅವರು, ಮತ್ತು ಹನುಮಂತು ಅವರು, ಆ್ಯಂಡ್ ಗೌತಮಿ ಅವರು, ಧನರಾಜ್ ಅವರು, ತ್ರಿವಿಕ್ರಮ್ ಅವರು, ಮತ್ತು ರಜತ್ ಅವರು, ಇಷ್ಟು ಜನ 5 ತಂಡವಾಗಿ ಆಡ್ತಾರೆ ಇಲ್ಲಿ. ಸೊ ಏನಾಗುತ್ತೆ, ಮೊದಲನೇದಾಗಿ ಗೌತಮಿ ಅವರು ಹೋಗಿ ಗೋಲ್ಡ್ ಮೊದಲು ತೊಗೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಟಾಸ್ಕ್ ಏನಪ್ಪ ಅಂತಂದರೆ ಏನು ಟ್ರಾಲಿ ಇರುತ್ತೆ, ಟ್ರಾಲಿ ತಳ್ಳಬೇಕು. ತಳ್ಳೋರು ಯಾರಾಗಿರ್ತಾರೆ ಅಂದರೆ ಇವ್ರು ಕಾಲನ್ನ ಹಿಡ್ಕೊಂಡು ಆಪೋಸಿಟ್ ತಂಡದವರು ತಳ್ಳಬೇಕು. ಆ ಬಾಲ್ ಗೋಲ್ಡನ್ ಬಜಾರ್ ಏನಾರ ಬಾಲ್ ಎತ್ಕೊಂತು ಅಂದರೆ ಅವ್ರನ್ನ ನಾವು ಆಚೆ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದಂದ್ರೆ ಟಾಸ್ಕ್ ತುಂಬ ಚೆನ್ನಾಗಿದೆ. ಮಿಕ್ದವ್ರು ಏನಂತಂದ್ರೆ ತುಂಬ ಕಷ್ಟಪಡಬೇಕು. ಆ ಬಾಲ್ ಎಲ್ಲ ಎತ್ಕೊಂಡು ಹೋಗಿ ಒಂದು ಕಡೆ ಇಟ್ಕೋಬೇಕು. ಹೈಯೆಸ್ಟ್ ಬಾಲ್ ಇರುತ್ತೋ ಯಾರು ಗೆಲ್ತಾರೋ ಅವರು ಯಾರನ್ನಾರ ಆಚೆ ಇಡ್ಬೋದು. ಸೊ ಮೊದಲನೇ ಟಾಸ್ಕ್ ಅಲ್ಲಿ ಆಕ್ಚುಲಿ ಗೌತಮಿ ಅವರು ಗೋಲ್ಡನ್ ಬಜಾರ್ನ ತಗೊಂಡೋಗಿ ಅಲ್ಲೇ ಗೋಲ್ಡನ್ ತಗೊಂಡೋಗಿ ಅವ್ರು ಗೋಲ್ಗೆ ಹಾಕೊಂತಾರೆ. ಇನ್ನು ಮಿಕ್ಕಿದ್ದು ರಜತ್ ಅವ್ರು ಗೆಲ್ತಾರೆ. ರಜತ್ ಅವ್ರು ಏನ್ ಮಾಡ್ತಾರೆ, ಚೈತ್ರ ಕುಂದಾಪುರ ಅವ್ರನ್ನ ಆಚೆ ಇಡ್ತಾರೆ. ಇಲ್ಲಿ ಮತ್ತೆ ಚೈತ್ರ ಕುಂದಾಪುರ ಅವರು ಒಂದ್ ಸ್ವಲ್ಪ ಕಿರಿಕ್ನ ಮಾಡ್ತಾರೆ. ತ್ರಿವಿಕ್ರಮ್ ಮಾತನ್ನ ಕೇಳ್ಕೊಂಡು ನನ್ನ ಆಚೆ ಇಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅಮ್ಮ ಏನಮ್ಮ ನೀನ್ ಯಾವಾಗ್ಲೂ ಒಂದೇ ತರ ಯೋಚನೆ ಮಾಡ್ತೀಯ, ನನಗೆ ಯಾರು ಆಚೆನೇ ಇಡಬಾರ್ದಾ, ನೀನು ಲೈಟ್ ವೆಯ್ಟ್ ಇದೆಯಾ, ನೀನು ಆರಾಮ್ಸೆ ತಳ್ಳಬಹುದು, ಅದಕ್ಕೋಸ್ಕರ ನಾನು ನಿನ್ನ ಆಚೆ ಇಡ್ತಾರೆ, ಅದ್ ಬಿಟ್ರೆ ಬೇರೆ ರೀಸನ್ಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ 2ನೇ ರೌಂಡ್ ಬರುತ್ತೆ. 2ನೇ ರೌಂಡ್ ಸಾಕಾದಾಗಿತ್ತು ಗುರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಂಗೆ ಗೌತಮಿ ಅವ್ರದ್ದು ಹೋಗಿ ಒಂದು ಗೋಲ್ಡ್ ಬಾಲ್ ತಗೊಂತಾರೆ. ಎಲ್ಲ ಟೈಮ್ ಅವರೇ ತಗೊಂತಾ ಇದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಧನರಾಜ್ ಚೆನ್ನಾಗಿ ಪುಷ್ ಮಾಡಿದ್ರು ಅಂತಾನೆ ಹೇಳ್ಬೋದು ಇದ್ರಲ್ಲಿ ಆಕ್ಚುಲಿ. ಸೊ ಹನುಮಂತು ಏನ್ ಮಾಡ್ತಾರೆ, ಒಳ್ಳೊಳ್ಳೆ ಅಂದ್ರೆ ಇವರು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನಮ್ಮ ಗ್ರೇ ಏರಿಯಾ ಮಾಸ್ಟರ್ ಬರೋದು ಆಕ್ಚುಲಿ. ಅವ್ರೇನಂತ ಹೇಳ್ತಾರೆ, ಶಿಶಿರ್ ನೀನ್ ಬಾಲ್ ನನಗೆ ಕೊಡು, ನಾನು ನಿನ್ನ ಆಚೆ ಇಡಲ್ಲ, ಅವ್ರನ್ನ ಆಚೆ ಇಡ್ತೀನಿ, ನೆಕ್ಸ್ಟ್ ಗೇಮ್ ಮಾಡೋಣ ಮಗ ಅಂತ ಅವ್ರು ನೀಟಾಗಿ ಹೇಳ್ಕೊಡ್ತಾ ಇರ್ತಾರೆ. ಯಾಕಂದ್ರೆ ಇವ್ರಿಬ್ರು ಕಡೆನೂ ಬಾಲ್ಸ್ ಈಕ್ವಲ್ ಆಗಿರುತ್ತೆ. ಒಂದು ಸ್ವಲ್ಪ ಅಂದ್ರೆ ಒಂದು 10-5 ಬಾಲ್ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಏನಾಗ್ತದೆ, 3ನೇ ರೌಂಡಲ್ಲಿ ಅವರು ಲೈಕ್ ಇವ್ರನ್ನ ತಳ್ಕೊಂಡು ಬರ್ತಾ ಇರ್ತಾರೆ ಗೊತ್ತಾ. ಅವ್ರು ಹೇಳ್ತಾ ಇರ್ತಾರೆ, ಬೇಡಮ್ಮ ವೆಯ್ಟ್ ಮಾಡು, ಅವ್ರು ಗೆದ್ದು ಬಿಡ್ತಾರೆ, ನಾವು ಆಡೋಣ, ಒಂದು ಸ್ವಲ್ಪ ನೋಡ್ಕೊಂಡು ಆಡೋಣ, ನಾನು ಪ್ರಾಮಿಸ್ ಮಾಡ್ತೀನಿ, ವೆಯ್ಟ್ ಮಾಡು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಶಿಶಿರ್ ಅವ್ರ ಮಾತು ಕೇಳಕ್ ಹೋಗಲ್ಲ. ಅವ್ರದೇ ತಗೊಂಬಂದು ಇವ್ರು ಹಾಕ್ತಾರೆ, ಇವ್ರು ತಗೊಂಬಂದು ಅವ್ರದ್ದು ಹಾಕ್ತಾರೆ. ಬಟ್ ಲಾಸ್ಟ್ ಅಲ್ಲಿ ಗೆಲ್ಲೋದು ಲೈಕ್ ಮತ್ತೆ ರಜತ್ ಅವ್ರು ಗೆಲ್ತಾರೆ. ರಜತ್ ಅವ್ರು ಬಂದು ಹನುಮಂತ್ ಅವ್ರನ್ನ ಆಚೆ ಇಡ್ತಾರೆ. ಸೊ ಒಟ್ನಲ್ಲಿ ಇವಾಗ 2 ಕಂಟೆಂಟರ್ಗಳು ಇಲ್ಲಿ ಉಳ್ಕೊಂಡಿರ್ತಾರೆ. ಒಂದು ಗೌತಮಿ ಅವರು, ಇನ್ನೊಂದು ಬಂದ್ಬಿಟ್ಟು ರಜತ್ ಅವರು. ಬಟ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಶಿಶಿರ್ ಭವ್ಯ ಅವರು ಉಳ್ಕೊಂಡಿರ್ತಾರಲ್ಲ. ಯಾರು? ಶಿಶಿರು, ಭವ್ಯ, ರಜತ್ ಮತ್ತೆ ತ್ರಿವಿಕ್ರಮ್, ಗೌತಮಿ ಮತ್ತೆ ಹನುಮಂತು. ಸೊ 3 ಟೀಮ್ ಉಳ್ಕೊಂಡಿರುತ್ತೆ. ಈ 3 ಟೀಮಲ್ಲಿ ನೆಕ್ಸ್ಟ್ ಇನ್ನೊಂದು ರೌಂಡ್ ನಡೆಯುತ್ತೆ. ಅದರಲ್ಲಿ 2 ಟೀಮ್ ಉಳ್ಕೊಳುತ್ತೆ. ಮೇ ಬಿ 2 ಟೀಮ್ಗೆ ಲಾಸ್ಟ್ ಇನ್ನೊಂದು ಬೇರೆ ಟಾಸ್ಕ್ ಕೊಡ್ಬೋದೇನೋ. ಅದನ್ನ ಇವತ್ತಿನ ಎಪಿಸೋಡ್ ಕಾದು ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತ. ಇಲ್ಲಿಗೆ ಎಪಿಸೋಡ್ ನಿಲ್ಲಿಸಿದ್ದಾರೆ ಗೈಸ್. ಸೊ ಒಟ್ಟಿನಲ್ಲಿ ಮಜಾ ಇತ್ತು ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ಮುಂದಿನ ಸಂಚಿಕೆಯಲ್ಲಿ ಆ್ಯಕ್ಚುಲಿ ಅಲ್ಲಿ ನಿನ್ನೆ ತೋರಿಸ್ತಾರೆ. ಬಟ್ ಇಲ್ಲಿ ರಜತ್ ಅವರು ಫೌಲ್ ಆಗಿದ್ದಾರೆ ಅಂತ ಬರ್ತಾ ಇದೆ. ಸೊ ಇವಾಗ ಇನ್ ಬಿಟ್ವೀನ್ ಶಿಶಿರ್ ಹಾಗೂ ಗೌತಮಿ ಮಧ್ಯೆ ಕಾಂಪಿಟೇಷನ್ ನಡೆಯುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಟಾಪ್ 2, ಯಾಕಂದ್ರೆ ಈಗ ಫೌಲ್ ಆಗಿದೆ ಅಂತ ಬರ್ತಾ ಇದೆ ಅಂತಂದ್ರೆ ಅದು ಫೌಲ್ ಲೆಕ್ಕನೆ. ಸೊ ಇದರಲ್ಲಿ ಎಲ್ಲೂ ಉಸ್ತುವಾರಿಗಳು ಯಾವುದೂ ಕೂಡ ಕಾಂಪ್ರಮೈಸೇಷನ್ ಆಗೋಕ್ಕೆ ಡೌಟ್ ಇದೆ. ಆ್ಯಂಡ್ ಕಾದ್ ನೋಡೋಣ ಏನಾಗುತ್ತೆ, ಎತ್ತ ಕತೆ ಅಂತ. ಶಿಶಿರ್ ಅವ್ರು ಕ್ಯಾಪ್ಟನ್ ಆಗ್ತಾರಾ, ಇಲ್ಲ ಗೌತಮಿ ಅವ್ರು ಕ್ಯಾಪ್ಟನ್ ಆಗ್ತಾರಾ? ಆ್ಯಂಡ್ ಇದೆಲ್ಲೋ ಒಂದು ಕಡೆ ಪಾಪ ನನಗೆ ಮೋಕ್ಷಿತ್ ಅವ್ರು ನೆನ್ಸ್ಕೊಂಡ್ರೆ ಲಿಟ್ರಲಿ ನನಗೆ ಬೇಜಾರಾಗುತ್ತೆ. ಅವರ ಒಂದು ಪರ್ಸ್ನಲ್ ಗ್ರಜಸ್ಗೋಸ್ಕರ ಟಾಸ್ಕ್ನ ಬಿಟ್ಕೊಟ್ಟು ಆ್ಯಂಡ್ ಬೇಡವಾಗಿತ್ತು ಅಂತ ಅನ್ನಿಸ್ತು ನನಗೆ. ಲಿಟ್ರಲಿ ನನಗೂ ಬೇಜಾರಾಯ್ತು. ಅವ್ರು ಟಾಸ್ಕ್ ಪರ್ಫಾರ್ಮೆನ್ಸ್ ಮಾಡಿ ಕ್ಯಾಪ್ಟನ್ ಆಗಿದ್ದರೆ ಹೆಂಗಿರೋದು ಗೊತ್ತಾಗೋರು. ಆ್ಯಕ್ಚುಲಿ ಎಲ್ಲರೂ ಗೆಲ್ಲಬೇಕು ಗೈಸ್. ಇವ್ರು 4 ಜನ ನಂಗೆ ಆಗಲ್ಲ ಅಂದ್ಬಿಟ್ಟು ನಾನು ಅವ್ರಿಗೋಸ್ಕರ ಕ್ಯಾಪ್ಟನ್ ಆಗಲ್ಲ ಅಂತಲ್ಲ. ಆ ಮಿಕ್ಕಿ ಎಲ್ಲ ಕಂಟೆಸ್ಟನ್ನು ಗೆದ್ದು ಬರೋರೆ ಬಿಗ್ ಬಾಸ್ನ ವಿನ್ನರ್ ಆಗ್ತಾರೆ. ಸೊ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಮೋಕ್ಷಿತ್ ಅವರು ನೆನ್ನೆ ಗೇಮ್ ಆಡಿರ್ತಿದ್ರು. ಎಷ್ಟೋ ಜನ ವೋಟ್ ಮಾಡಿದವ್ರಿಗೆ ಅವ್ರು ಮೋಸ ಮಾಡಿದ್ರು ಅಂತಾನೆ ಲೈಕ್ ಇಲ್ಲಿ ಅನ್ಸುತ್ತೆ. ಸೊ ಎಷ್ಟೋ ಲಕ್ಷ ಜನ ವೋಟ್ ಮಾಡಿರ್ತಾರೆ. 99 ಲಕ್ಷದಲ್ಲಿ ಹೆಚ್ಚು ಕಮ್ಮಿ ಇವ್ರಿಗೆ ಒಂದು 10 ಲಕ್ಷ ಜನ ವೋಟ್ ಮಾಡಿರಲ್ವಾ. ಮಿನಿಮಮ್ ಒಂದು 10 ಮಾಡೇ ಇರ್ತಾರೆ. ಸೊ ಅವ್ರಿಗೆಲ್ಲ ಎಲ್ಲೋ ಒಂದು ಕಡೆ ಇವರು ಲೈಕ್ ಮೋಸ ಮಾಡಿದ್ರು ಅಂತಾನೆ ಅನಿಸ್ತು ನಮಗೆ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್ ಇದಾಗಿತ್ತು ನನ್ನ ಎಪಿಸೋಡ್ನ ರಿವ್ಯೂ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.